ಗುಂಡ್ಲುಪೇಟೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಟ್ರಿ ಕ್ಲಬ್ ಅಕ್ರಮ ಇದು. ಖಾಸಗಿ ರೆಸಾರ್ಟ್ನಿಂದ ಅಕ್ರಮ ಕುಟೀರ ನಿರ್ಮಾಣ ಆರೋಪ ಕೇಳಿ ಬರ್ತಿದೆ. ಹೌದು, ಗುಂಡ್ಲುಪೇಟೆಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಟ್ರಿ ಕ್ಲಬ್ ಅಕ್ರಮ, ಖಾಸಗಿ ರೆಸಾರ್ಟ್ನಿಂದ ಅಕ್ರಮ ಕುಟೀರ ನಿರ್ಮಾಣ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಕಂಟ್ರಿ ಕ್ಲಬ್ಗೆ ಅರಣ್ಯ ಇಲಾಖೆ ನಿಯಮಾವಳಿ ಲೆಕ್ಕಕ್ಕೆ ಇಲ್ಲವಾ? ಹಂಗಾರೆ ನಿಯಮ ಉಲ್ಲಂಘಿಸಿ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಪರಿಸರವಾದಿ ಜೋಸೆಫ್ ಹೂವರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗ ವನ್ಯಜೀವಿಗಳಿಗೆ ಮತ್ತು ಅವುಗಳ ಜೀವಕ್ಕೆ ಅಪಾಯವಾಗುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾಕೆ ಅರಣ್ಯ ಅಧಿಕಾರಿಗಳು ಮೌನವನ್ನು ವಹಿಸಿದ್ದಾರೆ? ಏನಾಗಿದೆ? ಕೇರಳ ಲಾಬಿಗೆ ಮಣದಿದೆಯಾ ಹಂಗಾರೆ ಅರಣ್ಯ ಇಲಾಖೆ ಅನ್ನುವಂಥದ್ದು? ಕಂಟ್ರಿ ಕ್ಲಬ್ ರೆಸಾರ್ಟ್ ವಿರುದ್ಧ ಕಠಿಣ ಕ್ರಮ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈಗ ಗುಂಡ್ಲುಪೇಟೆ ಹುಲಿ ಸಂರಕ್ಷಿತ ಆ ಪ್ರದೇಶದಲ್ಲಿ ಕಂಟ್ರಿ ಕ್ಲಬ್ ಅಕ್ರಮವಾಗಿದೆ. ಖಾಸಗಿ ರೆಸಾರ್ಟ್ನಿಂದ ಅಕ್ರಮ ಕುಟೀರ ನಿರ್ಮಾಣ ಆರೋಪ ಕೇಳಿ ಬಂದಿದೆ. ಕಂಟ್ರಿ ಕ್ಲಬ್ಗೆ ಅರಣ್ಯ ಇಲಾಖೆ ನಿಯಮಾವಳಿ ಲೆಕ್ಕಕ್ಕೆ ಇಲ್ವಾ? ಹಂಗಾರೆ ನಿಯಮ ಉಲ್ಲಂಘಿಸಿ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಪರಿಸರವಾದಿ ಜೋಸೆಫ್ ಹೂವರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆಗಳ ಈ ಮೌನಕ್ಕೆ ಕಾರಣವೇನು? ಯಾವುದು ತಡೀತಿದೆ ಅರಣ್ಯ ಇಲಾಖೆಗೆ? ಯಾಕೆ ಕ್ರಮ ಕೈಗೊಳ್ತಿಲ್ಲ? ಕೇರಳ ಲಾಬಿಗೆ ಮಣದಿದೆಯಾ ಹಂಗಾರೆ ಅರಣ್ಯ ಇಲಾಖೆ ಅನ್ನುವಂಥದ್ದು? ಕಂಟ್ರಿ ಕ್ಲಬ್ ರೆಸಾರ್ಟ್ ವಿರುದ್ಧ ಕಠಿಣ ಕ್ರಮ ಆಗ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ವನ್ಯಜೀವಿಗಳ ಒಂದು ಜೀವಕ್ಕೆ ಅಪಾಯವಾಗುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಅವರು ಹೇಳ್ತಿರುವಂತಹ ಪ್ರಕಾರ ನಿಯಮ ಉಲ್ಲಂಘನೆ ಆಗಿದೆ, ಹೆಚ್ಚುವರಿ ಕೊಠಡಿಗಳ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆಯವರು ಏನು ನಿಯಮಾವಳಿಗಳನ್ನು ಮಾಡಿದ್ದೀರೋ ಅದೆಲ್ಲ ರೆಸಾರ್ಟ್ನವ್ರಿಗೆ ಲೆಕ್ಕಕ್ಕೆ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಈಗ ಆರೋಪವನ್ನು ಮಾಡಿರುವಂಥದ್ದು. ಕಂಪ್ಲೇಂಟ್ ಕೂಡ ಆಗಿದೆ. ಯಾಕೆ ಇಷ್ಟು ಕೊಠಡಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಅನುಮತಿಯನ್ನು ಕೊಟ್ರಿ? ಯಾಕೆ ಈ ಒಂದು ಕ್ರಮಕ್ಕೆ ನೀವು ಮುಂದಾಗಲಿಲ್ಲ ಅನ್ನುವಂಥದ್ದು. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮೌನ ವಹಿಸಿದ್ದಾರೆ? ಇದಕ್ಕೆ ಕಾರಣ ಏನು? ಏನು ಲಾಬಿಗೆ ಮಣದಿದ್ದೀರಾ ನೀವು? ಕೇರಳ ಲಾಬಿಗೆ ಮಣದಿದೆಯಾ ಹಂಗಾರೆ ಅರಣ್ಯ ಇಲಾಖೆ ಅನ್ನುವಂಥ ಪ್ರಶ್ನೆ ಮೂಡಿದೆ. ಜೊತೆಗೆ ಇದರ ವಿರುದ್ಧ ಕಠಿಣ ಕ್ರಮ ಆಗುತ್ತಾ ಕಂಟ್ರಿ ಕ್ಲಬ್ ರೆಸಾರ್ಟ್ನ ವಿರುದ್ಧ ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವಿಸಿರುವಂಥದ್ದು. ಬಂದೀಪುರದೊಳಗೆ ಒಂದು ಕಂಟ್ರಿ ಕ್ಲಬ್ ಅಂತಿದೆ ರೆಸಾರ್ಟ್. ಅವರು ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿದು ಒಂದು ಇದಿದೆ ನಿಯಮಗಳು, ಅದನ್ನು ಅವರು ವಯಲೇಟ್ ಮಾಡಿ ಇನ್ನೊಂದಷ್ಟು ಎಕ್ಸ್ಟ್ರಾ ಕಾಟೇಜಸ್ಸು ರೂಮ್ಸ್ ಕಟ್ಕೋತಿದ್ದಾರೆ ಅಂದ್ಬಿಟ್ಟು. ಈ 2012 ಒಂದು ನೋಟಿಫಿಕೇಷನ್ ಆಗಿದ ಮೇಲೆ ಸರ್ಕಾರದೊಳಗೆ ಎಕೋಸಿಸ್ಟಮ್ ಝೋನೊಳಗೆ ಯಾರು ಏನು ಕಟ್ಟಬಾರ್ದು, ಮೈನರ್ ರಿಪೇರಿ ಮಾಡಿದ್ರೂ ಪರ್ಮಿಷನ್ ತೊಗೋಬೇಕು ಎಕೋ ಸೆನ್ಸಿಟಿವ್ ಝೋನ್ ಕಮಿಟಿಯಿಂದ, ಮಾನಿಟರಿಂಗ್ ಕಮಿಟಿಯಿಂದ ಅಂದ್ಬಿಟ್ಟು ಒಂದು ಇದಿದೆ, ಗೈಡ್ಲೈನ್ಸ್ ಇದೆ. ಆದರೆ ಇವರು 2022 ಅವರು ಗೇಟ್ನೇ ಚೇಂಜ್ ಮಾಡ್ತಾರೆ, ಡೈರೆಕ್ಷನ್ ಆಫ್ ಗೇಟೇ ಚೇಂಜ್ ಮಾಡಿಬಿಟ್ಟು ಅವರು ಮಾಡ್ತಾರೆ, ವೈಲೇಷನ್ ಮಾಡ್ತಾರೆ. ಆವಾಗಲೂ ಅವರು ಮಾನಿಟರಿಂಗ್ ಕಮಿಟಿದು ಪರ್ಮಿಷನ್ ತಗೊಳ್ಳಲ್ಲ. ಅವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಒಬ್ಬರು ರೇಂಜರ್, ಕುಂತಕೆರೆ ರೇಂಜರು RFO ಶ್ರೀನಿವಾಸ್ ಅವರು ಅವ್ರಿಗೆ ಒಂದು ಇದು ಕೊಡ್ತಾರೆ, ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಿದ ಮೇಲೂ ಅವರು ಧೈರ್ಯವಾಗಿ ಕಟ್ತಾರೆ. ಯಾಕಂದರೆ ಅವ್ರಿಗೆ ಬೇರೆ ಥರ ಪೊಲಿಟಿಕಲ್ ಸಪೋರ್ಟ್ ಇರೋದ್ರಿಂದ ನಾನು ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ ಮಾಡಿಬಿಟ್ರು. ಈಗ ನೋಡಿದ್ರೆ ಅದು ಬಿಡಿ, ಅದು ಆಯಿತು. ಈಗ ನೋಡಿದ್ರೆ ಹೊಸ ಕಟ್ಟಡಗಳು ಬರ್ತಾಯಿದೆ. ಒಂದು ಕಂಟ್ರಿ ಕ್ಲಬ್ಬು ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿದ್ದು ಗೈಡ್ಲೈನ್ಸ್ ವೈಲೇಟ್ ಮಾಡಿದ್ದಾರೆ. ಫಾರೆಸ್ಟು ವೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟು ವೈಲೇಟ್ ಮಾಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅದು ನಿಯಮಗಳನ್ನು ವೈಲೇಟ್ ಮಾಡಿದ್ದಾರೆ. ಅದನ್ನು ನಾನು ಮುಂದಕ್ಕೆ ಹೇಳ್ತೀನಿ. ಈಗ ಏನಾಗ್ತಿದೆ ಅಂದರೆ ಅವರು ಅಲ್ಲಿನ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಬರುತ್ತಲ್ಲ, ರಿಸಾರ್ಟ್ಗೆ ಬಂದು ಎಂಜಾಯ್ ಮಾಡಿ ಹೋಗ್ತಾರಲ್ಲ, ಅದನ್ನೆಲ್ಲ ಏನು ಮಾಡ್ತಾರೆ ಇವರು, ಎಲ್ಲೋ ತೊಗೊಂಡೋಗಿ ಪ್ರಾಪರ್ ಡಿಸ್ಪೆನ್ಸೇಷನ್ ಮಾಡ್ತಿಲ್ಲ ಅವರು ಅಲ್ಲೇ ಹಳ್ಳ ತೋಡ್ಬಿಟ್ಟು ಈ ಬಾಟಲ್ಗಳು, ಈ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಹಾಕ್ಬಿಟ್ಟು ಗುಡ್ಡೆ ಮಾಡಿ